ಆಯ್ತು ನಾವು ಅಲ್ಲಿ ತನ ಹೋಗಲ್ಲ ಸರ್ ಅಂದ್ರೆ ನೋಡ್ರಿ, ಪಾಸ್ ಆಗಲಕ್ಕ ನಾಲೆಜ್ ಬೇಕು, ರ್ಯಾಂಕ್ ಬರ್ಲಕ್ಕ ಇವೆಲ್ಲ ಬೇಕು. ಅದು ಒಂದು ಶೋಭೆನೇ ಅಲ್ಲ. ರ್ಯಾಂಕ್ ಬಂದಕ್ಕರ ನೀವು ಬರೆದಿರುವ ಜಿಲ್ಲೆಗೆ ರ್ಯಾಂಕ್ ಬರಬೇಕು ಪೊಲೀಸ್ ಎಕ್ಸಾಮ್ದಾಗ. ನಿಮಗೆ ಒಂದು ವರ್ಡ್ ಹೇಳ್ತೀನಿ, ನೀವು ಸರಿಯರಿ ಅನ್ಕೋರಿ ತಪ್ಪರಿ ಅನ್ಕೋರಿ, ಆಮೇಲೆ ನನ್ನ ಬಗ್ಗೆ ಏನರಿ ಅನ್ಕೋರಿ, 100ಕ್ಕೆ 100 ನಿಮ್ಮ ಯಾವುದೇ ಹಳೆಯ ಪೊಲೀಸದ ಕ್ವಶನ್ಗಳು ರಿಪೀಟ್ ಆಗಲ್ಲ. ಬರ್ಕೋರಿ ಇದು ಚಂತ. ನಾವು 2016 ಪೊಲೀಸ, 2015 ಪೊಲೀಸ, ಹೌದ್ರೆ ಇದು ಬೇಸಿಕ್ ಕಾನ್ಸೆಪ್ಟ್ದಾಗ ಏನು ಓದ್ತಿರಲ್ಲ ಅವು ಒಟ್ಟ ರಿಪೀಟ್ ಆಗಲ್ಲ. ಅವತರ ನಾಲೆಜ್ ಆಲ್ರೆಡಿ ಇರ್ತದ, ಚಂತನ ಅದೇ ಓದಬಾರ್ದು. ಕ್ವಶನ್ ಬ್ಯಾಂಕ್ ಹೋದ ಸಲ ಯಾವ ಕ್ವಶನ್ ಅನ್ನು ರಿಪೀಟೆಡ್ ಆಗಿಲ್ಲ, ಅದು ಬೋರ್ಡ್ದವ್ರು ಇವ್ರು ನಡೆಸಿದ್ದು. ಈ ಸಲ ಕೆಎದವ್ರು ನಡೆಸ್ತಾರ. ಪೊಲೀಸಕ್ಕೆ ಕೇಳಿರುವ ಯಾವುದೇ ಪ್ರಶ್ನೆಗಳು ರಿಪೀಟ್ ಆಗಲ್ಲ. ಇದು ಮೊದಲೇ ಹೇಳ್ತೀನಿ. ನಿಮ್ಮ ದೂರದೃಷ್ಟಿ ಇಟ್ಟುಕೊಂಡು 100 ಕ್ವಶನ್ ಇರ್ತಾವ, 90% ಸಿಲೆಬಸ್ ಓದ್ಕೋರಿ, 70% ಮಾರ್ಕ್ಸ್ ತೋರಿ ನೌಕರಿ ಆತು. ಕೆಎ ನಡೆಸುವ ಪರೀಕ್ಷೆಗೆ 68ರಿಂದ 72 ಮಾರ್ಕ್ಸ್ ಮಾಡಿದ್ರಿಂದ ಸೆಲೆಕ್ಷನ್ ಆಗ್ತದೆ. ನಾವು ಸೆಲೆಕ್ಷನ್ ಈ ಸಲ ಸ್ಕೋರ್ ಹೇಳಕತ್ತೀನಿ ನಿಮಗ. ಅವ್ ಪೋಸ್ಟ್ ಸರಿ ಯಾಕಿರ್ಲಕ್ಕ 68ರಿಂದ 72, 73 ಸ್ಕೋರ್ ಮಾಡಿದ್ರೆ ನಿಮ್ದ ಲಿಸ್ಟ್ ನಾಗ ಹೆಸರು ಬರ್ತಾವ. ಕ್ಲಿಯರ್ ಆಗಿ ಹೇಳ್ತೀನಿ. ಫಿಸಿಕಲ್ ಹೆಸರು ಬರ್ಬೇಕು ಸರ್, ನಾ ಬರೀ ಓಡ್ ಬರೋದೀನಿ ಅಂದ್ರ 65 ಮಾಡಿದ್ರು ಬರ್ತಾವ ಫಿಸಿಕಲ್. ಮತ್ತೆ ಎರಡನೇದು, ಬಹಳ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್, ವಯೋಮಿತಿ ಹೆಚ್ಚಳವಾಗ್ಯದ. 22ರಾಗ ಓಡುವ ಚೈತನ್ಯ ಬೇರೆ ಇರ್ತದ, 26ರ ಚೈತನ್ಯ ಬೇರೆ ಇರ್ತದ, 30ರ ಚೈತನ್ಯತೆ ಬೇರೆ ಇರ್ತದ. ಸ್ಪೋರ್ಟಿವ್ನೆಸ್, ಆಕ್ಟಿವ್. ಅವ್ರು ಏನೋ ಏಜ್ ಹೆಚ್ಚಿಗೆ ಮಾಡ್ಯಾರ, ಆ ಏಜ್ನಾಗನು ಓಡ್ತೀನಿ ಅಂದ್ರೆ ಇವತ್ತಿನದೇ ಪ್ರಾಕ್ಟೀಸ್ ಮಾಡ್ರಿ. ಎಕ್ಸಾಮ್ ಮುಗಿದ ಬಳಿಕ ಓಡ್ತೀನಿ ಅಂದ್ರೆ ಆಗಲ್ಲ. ನೀವು ಸಣ್ಣ ಹುಡುಗರ್ದು ಏನ್ ಪ್ರಾಬ್ಲಮ್ ಇಲ್ಲ ಸರ್, ನಾ ಐ ಎಮ್ ಜಸ್ಟ್ 22. ನೀ ಎಕ್ಸಾಮ್ ಮುಗಿದ ಸಾವಕಾಶ ಒಂದು ವಾರ ಬಿಟ್ಟು ಚಾಲೂ ಮಾಡು, ಓಡ್ತಿ. ಯಾಕಂದ್ರೆ ನೀ ಓಡಲ್ಲ, ನಿನ್ನಲ್ಲಿ ಇರುವ ಎನರ್ಜಿ ಓಡಿಸ್ತದ, ಹೌದ್ರೆ? ಹಾಗಾಗಿ ಏನಂದ್ರೆ ಅವ್ರಿಗೆ ಹಂಗಾಗಲ್ಲ ಸರ್. ಛಲ ಇರೋದು ಬೇರೆ, ದೇಹ ಸಹ ಕೊಡ್ಬೇಕಲ್ರಿ. ನನಗೂ ಓಡ್ತೀನಿ ಅನ್ನೋ ಛಲ ಅದ, ಬಟ್ ಓಡಕ